ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆ ಜೆಡಿಎಸ್ ಆತ್ಮಾವಲೋಕನ ಸಭೆಯಲ್ಲಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ನಿನ್ನೆ ನಡೆದಂತ ಆತ್ಮಾವಲೋಕನ ಸಭೆಯಲ್ಲಿ ಎಚ್ಡಿಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಂಬಿಸಿ ಕತ್ತು ಕೊಯ್ಯುವ ಕೆಲಸ ಮಾಡಬೇಡಿ, ಯಾರು ಪಕ್ಷದ್ರೋಹ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಮ್ಮ ಪಕ್ಷದಲ್ಲೇ ಇದ್ದು ಅಡ್ಡ ಮತದಾನ ಹೆಂಗ್ ಮಾಡಿದ್ರಿ? ನಂಬಿಕೆ ದ್ರೋಹ ಮಾಡಿದವರನ್ನ ಕ್ಷಮಿಸಿ ಮುಂದುವರಿಯುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಎಚ್ಡಿಕೆ ಗರಂ ಆಗಿದ್ದಾರೆ. ಶಾಸಕರಿಂದ ಇಂಥ ನಂಬಿಕೆ ದ್ರೋಹ ನನಗೆ ಹೊಸದಲ್ಲ, ಅನೇಕ ಬಾರಿ, ಬಹಳಷ್ಟು ಬಾರಿ ಇದೇ ರೀತಿಯಾದಂಥ ನಂಬಿಕೆ ದ್ರೋಹ ನನಗಾಗಿದೆ. ಶಾಸಕರಿಂದ ಇಂಥ ನಂಬಿಕೆ ದ್ರೋಹ ನನಗೆ ಹೊಸದಲ್ಲ ಅಂತ ಹೇಳಿದ್ದಾರೆ ಎಚ್ಡಿಕೆ. ಆತ್ಮಾವಲೋಕನ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. 5 ಶಾಸಕರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ. ಅಡ್ಡ ಮತದಾನ ಹಾಕಿದ ಶಾಸಕರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿ, ಪಕ್ಷದಿಂದ ಹೊರ ಹಾಕಿ ಅಂತ ಒತ್ತಡ ಹಾಕಿದ್ದಾರೆ ಶಾಸಕರು. ಯಾಕಂತ ಹೇಳಿದ್ರೆ ಯಾರೋ ಮಾಡಿ ತಪ್ಪಿಗೆ ಇನ್ನೊಂದಷ್ಟು ಜನ ಪಾಪ ನಿಯತ್ತಾಗಿ ಓಟ್ ಹಾಕಿರ್ತಾರಲ್ಲ, ಅವ್ರ ಮೇಲೂ ಕೂಡ ಅನುಮಾನ ಪಡಂಗಾಗ್ಬಿಡುತ್ತೆ. ಹಾಗಾಗಿ ಯಾರು ಪಕ್ಷದ್ರೋಹ ಮಾಡಿದ್ರೆ ಅವ್ರನ್ನ ಪಕ್ಷದಿಂದ ಮೊದಲು ಉಚ್ಚಾಟನೆ ಮಾಡಿ ಕಿತ್ತು ಬಿಸಾಕಿ ಅಂತ ಉಳಿದಂಥ ಶಾಸಕರು ಕೂಡ ಹೇಳಿದ್ದಾರೆ. ಜೊತೆಗೆ ಎಚ್ಡಿಕೆ ಭಾರಿ ಗರಂ ಆಗಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಜನ ಹೀಗೆ ಮಾಡಿದ್ರು, ಈಗ ಒಂದಷ್ಟು ಜನ ಮಾಡಿದ್ದಾರೆ, 5 ಜನರ ಮೇಲೆ ಅನುಮಾನ ಇದೆ ಅಂತ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಎಚ್ಡಿಕೆ. ಆತ್ಮಾವಲೋಕನ ಸಭೆಯಲ್ಲಿ ಎಚ್ಡಿಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಂಬಿಸಿ ಕತ್ತು ಕೊಯ್ಯೋ ಕೆಲಸ ಮಾಡಬೇಡಿ, ಯಾರು ಪಕ್ಷದ್ರೋಹ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮ್ಮಲ್ಲಿದೆ. ನಂಬಿಕೆ ದ್ರೋಹ ಮಾಡಿದವರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಅಂತ ಗುಡುಗಿದ್ದಾರೆ ಎಚ್ಡಿಕೆ. ಶಾಸಕರಿಂದ ಇಂತಹ ನಂಬಿಕೆ ದ್ರೋಹ ನನಗೆ ಹೊಸದಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ನನಗೆ ಹಲವಾರು ಬಾರಿ ಮೋಸ ಆಗಿದೆ ಅಂತ ಹೇಳಿದ್ದಾರೆ. ಆತ್ಮಾವಲೋಕನ ಸಭೆಯಲ್ಲಿ ಅಸಮಾಧಾನವನ್ನ ಹೊರಹಾಕಿರೋದಿಲ್ಲ ಎಚ್ಡಿಕೆ. 5 ಶಾಸಕರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ. ಯಾರ್ಯಾರ ಹೆಸರು ಹೇಳಲ್ಲ, ಆದರೆ ಸೂಕ್ತ ಸಮಯ ಬಂದಾಗ ಹೆಸರು ಹೇಳಿ ಅವರನ್ನ ಪಕ್ಷದಿಂದ ಹೊರಗಾಕುವಂತ ಕೆಲಸವನ್ನ ಮಾಡೋದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ನನಗೆ ಗೊತ್ತಿತ್ತು ಇದು. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ, ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸ್ವಾಮಿ. ಸದ್ಯಕ್ಕೆ ಅಡ್ಡ ಮತದಾನದ್ದೇ ವಿಚಾರ, ಅದೇ ಕುಮಾರಸ್ವಾಮಿ ಹೇಳ್ತಾ ಇರೋದು ಗೊತ್ತಾಗಿದೆ ಯಾರ್ಯಾರು ಅಂತ. ಒಂದು ಪ್ರಶ್ನೆ, ಹೆಂಗೆ ಗೊತ್ತಾಗತ್ತೆ? ಅಥವಾ ಇದನ್ನ ಪಕ್ಷದ್ರೋಹ ಮಾಡಿದವ್ರಿಗೆ ಹೆದರಿಸುವಂತ ಕೆಲಸನ ಅಂತ? ಅಮೃತ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ವಿಚಾರ ಈಗ ಬಿಜೆಪಿ ಸೇರಿದಂತೆ ಜೆಡಿಎಸ್ ನಲ್ಲೂ ಕೂಡ ಎಚ್ಚರಿಕೆಯ ಒಂದು ಗಂಟೆ ಬಾರ್ತಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪರಿಷತ್ ಚುನಾವಣೆಗೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಯಾಕೆ ಎಂಬ ಪ್ರಶ್ನೆಗೆ ನಿಯತ್ತಿನ ಒಂದು ವಿಚಾರವನ್ನ ಮುಂದೆ ಇಟ್ಟಿದ್ರು ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರು. ಅದೇ ನಮ್ಮ ಮತಗಳು ನಮ್ಮ ಪರವಾಗಿ ಇರ್ತವ ಅಥವಾ ಬೇರೆ ಪರ ವಾಲುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪರೀಕ್ಷೆ ಮಾಡೋಣ ಎಂಬ ನಿರ್ಧಾರಕ್ಕೆ ಬಂದು ಗೋವಿಂದ ರಾಜರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು. ಸಾಕಷ್ಟು ತಯಾರಿಗಳನ್ನು ನಡೆಸಿದ್ರು, ಸಾಕಷ್ಟು ಆ ವಿಚಾರಗಳನ್ನು ಶಾಸಕರ ಜೊತೆ ಹಂಚಿಕೊಂಡಿದ್ರು. ಆದ್ರೂ ಕೂಡ 4ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿರೋದು ಈಗ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಭಾರಿ ತೀವ್ರ ಹಿನ್ನಡೆ ಜೊತೆಗೆ ಮುಖಭಂಗವಂತ ಆಗಿರುವಂತದ್ದು. ಅಂದ್ರೆ ಪಕ್ಷದ ಪರವಾಗಿ ಶಾಸಕರು ಇದ್ದಾರಾ ಎಂಬ ಪ್ರಶ್ನೆಗೆ ಸ್ಪಷ್ಟನೆ ಸಿಕ್ಕಿರುವಂತದ್ದು. ಒಂದು ಕಡೆ ಗೌಪ್ಯವಾಗಿ ಮತದಾನ ಮಾಡಿದ್ರು ಕೂಡ ಯಾರು ಯಾರಿಗೆ ಮತ ಚಲಾವಣೆ ಮಾಡಿದಂತ ಗೊತ್ತಾಗೋದಿಲ್ಲ. ಆದ್ರೂ ಅವರ ಆತ್ಮಸಾಕ್ಷಿಗೆ ಬಿಟ್ಟಿದ್ದು ಎಂಬ ವಿಚಾರವನ್ನ ಈಗ ಮುಂದಿಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ 4-5 ಹೆಸರು ಕೇಳಿ ಬರ್ತಾ ಇದ್ರು ಕೂಡ ಯಾವುದೇ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಯಾವ್ಯಾವ ವಿಚಾರಕ್ಕೆ ಅಡ್ಡ ಮತದಾನ ಮಾಡಿದ್ದಾರೆ ಅವರಿಗೆ ಸೂಕ್ತವಾದ ಒಂದು ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ನಿನ್ನೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ಮುಂದೆ ಅವರವರ
ರಾಜಕೀಯ ಜೀವನ ಅವರವ್ರು ನೋಡ್ಕೊಂಡು ಹೋಗ್ಬೋದು ಎಂಬ ವಿಚಾರವನ್ನ ಹೇಳಿರುವಂತದ್ದು. ಜೊತೆಗೆ ನಿನ್ನೆ ಸಭೆಯಲ್ಲೂ ಕೂಡ ಸಾಕಷ್ಟು ಅಡ್ಡ ಮತದಾನ ಮಾಡಿದಂತಹ ಶಾಸಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಪಕ್ಷದಲ್ಲಿ ನಿಮ್ಮನ್ನ ಇಟ್ಕೊಂಡ್ರೆ ಯಾವ ರೀತಿ ನಾವು ಪಕ್ಷ ಸಂಘಟನೆ ಆಗುತ್ತೆ ಎಂಬ ಪ್ರಶ್ನೆಯನ್ನ ಶಾಸಕರಿಗೆ ಮಾಡಿರುವಂತದ್ದು. ಈಗಾಗಲೇ ಶಾಸಕರ ಅಡ್ಡ ಮತದಾನ ಮಾಡಿದಂತ ಶಾಸಕರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಬೇರೆ ಶಾಸಕರು ಕೂಡ ಒತ್ತಡ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಪಕ್ಷದಿಂದ ಈ ರೀತಿ ಕಠಿಣ ಕ್ರಮ ತೆಗೆದುಕೊಂಡ್ರೆ ಮುಂದೆ ಈ ರೀತಿ ಕೆಲಸ ಮಾಡೋದಿಲ್ಲ, ಅಡ್ಡ ಮತದಾನ ಮಾಡೋದಿಲ್ಲ, ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗೋದಿಲ್ಲ ಎಂಬ ಆ ನಿಲುವನ್ನು ನಾವು ಕೊಡಬೇಕು ಅನ್ನೋದು ಕೂಡ ಇತರ ಶಾಸಕರ ಒಂದು ಆಗ್ರಹವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿರುವಂತದ್ದು. ಅಮೃತ. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.